ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಗಾರ್ಡನ್ನಲ್ಲಿ ಬೆಳೆದಿರೋಂಥ ತರಕಾರಿ ಮತ್ತು ಸೊಪ್ಪು, ಹೂವಿನ ಗಿಡ, ಹೂವನ್ನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ನಾನಿವತ್ತು ವಿಡಿಯೋನ ತುಂಬ ಶಾರ್ಟಾಗಿ ಮಾಡಿದ್ದೀನಿ. ಇದು ಸೊಪ್ಪು ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ಎಲ್ಲ ಸಪ್ಪನೀರು ಬಸ್ಸಾರು ಅಂತ ಮಾಡ್ತಾರೆ. ಇದು ಮತ್ತು ಪಲ್ಯ ಕೂಡ ಮಾಡ್ಬೋದು. ತುಂಬ ಹೆಲ್ದಿ. ನುಗ್ಗೆಕಾಯಿ ಎಲ್ಲ ನುಗ್ಗೆಕಾಯಿ ಎಲ್ಲ ಭಾಳ ಬಿಟ್ಟಿದ್ದು ಮೇಲ್ಗಡೆ. ಅದನ್ನೆಲ್ಲ ಕಿತ್ಕೊಳ್ಳೋದನ್ನ ನಾನು ಪೂರ್ತಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಲೆಂತ್ ಆಗಿಬಿಡುತ್ತೆ ವೀಡಿಯೋ, ಜಾಸ್ತಿ ಉದ್ದ ಇದ್ದರೆ ನೋಡೋರ್ಗೂ ಇಂಟ್ರೆಸ್ಟ್ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ತುಂಬ ಶಾರ್ಟಾಗಿ ಮಾಡಿದ್ದೀನಿ ಎಲ್ಲ ಮೇಲ್ಗಡೆ ವಿಡಿಯೋನ. ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದು ನುಗ್ಗೆ ಸೊಪ್ಪು ಹಾರ್ವೆಸ್ಟ್ ಮಾಡ್ತಿದ್ದಾರೆ ನನ್ನ ಹಸ್ಬೆಂಡು. ಇದು ಕೂಡ ತುಂಬ ಒಳ್ಳೆಯದು. ತಿಂಗಳಲ್ಲಿ ಅಟ್ಲೀಸ್ಟ್ 2 ಸಾರಿ ಆದರೂ ತಿನ್ನಬೇಕದು. ಇದು ಪಿಂಕ್ ಕಲರ್ ದಾಸವಾಳ, ಕಾಕಮಂಚಿ ಹಣ್ಣು, ನಮ್ಮೂರ ಕಡೆ ಎಲ್ಲ ತುಂಬ ಸಿಗುತ್ತೆ. ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಹಣ್ಣಾದರೆ ಇದು ಬ್ಲ್ಯಾಕ್ ಕಲರ್ ಟರ್ನ್ ಆಗುತ್ತೆ. ಇವಾಗ ಗ್ರೀನ್ ಇದೆ ಅದು. ಇದರಲ್ಲಿ ಅರಿಶಿನ ಮತ್ತು ಜಿಂಜರು ಗಿಡ ಇದೆ. ಇವತ್ತು ನಾನು ಮಳ್ಳೆ ಹೂವನ ಮತ್ತು ಮಲ್ಲಿಗೆ ಹೂವು ಎರಡೂ ಹಾರ್ವೆಸ್ಟ್ ಮಾಡ್ತೀನಿ ನಾನಿವತ್ತು. ಇದು ಸಂಜೆ ಟೈಮು ಬಿಡಿಸ್ಬೇಕು, ಅದು ಆವಾಗ ಕಟ್ಟೋದಕ್ಕೂ ಚೆನ್ನಾಗಿರುತ್ತೆ. ಇದು ಬೆಳಗ್ಗೆ ಟೈಮಿಂಗ್ ಅರಳು ಬಿಟ್ಟರೆ ಸ್ವಲ್ಪ ಕಟ್ಟೋವಾಗ ಒಂದೊಂದು ಪೆಟಲ್ಸ್ ಎಲ್ಲ ಬಿದ್ದೋಗ್ಬಿಡುತ್ತೆ. ಬೆಳಗ್ಗೆ ಟೈಮು ಅಂದರೆ ಸಂಜೆ ಟೈಮ್ ನನ್ನ ಕೆಲಸದಿಂದ ಬರೋತ್ತಿಗೆ ಕತ್ಲಾಗ್ಬಿಡುತ್ತೆ. ಆ ಟೈಮಲ್ಲಿ ಹೂವೆಲ್ಲ ಬಿಡ್ಸೋಕ್ಕೆ ಟೈಮ್ ಸಿಗೋಲ್ಲ, ಕತ್ಲೆ ಅದರೊಳಗಡೆ ಹೋಗೋಕ್ಕೂ ಆಗೋಲ್ಲ. ಸೊ ನಾನು ಅದಕ್ಕೆ ಬೆಳಗ್ಗೆನೇ ಹೂವು ಹಾರ್ವೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗಾರ್ಡನಲ್ಲಿ ಬಂದಿದ್ದೀನಿ. ಅದು ಎಲ್ಲ ಕಡೆನೂ ಬಳ್ಳಿ ಹಬ್ಬಿದೆ. ಎಲ್ಲ ಕಡೆ ನೋಡಿ ಕಿತ್ಕೋಬೇಕು. ಅದಕ್ಕೆ ಫಸ್ಟ್ ಎಲ್ಲ ನಿಮ್ಗೊಂದ್ಸರಿ ವೀಡಿಯೋನ ತೋರಿಸ್ತಾ ಇದ್ದೀನಿ ಎಲ್ಲೆಲ್ಲಿ ಹಬ್ಬಿದೆ ಅಂತ. ಸೀಬೆಕಾಯಿ ನೋಡಿ ಎಷ್ಟು ಗೊಂಚಲಾಗಿದೆ. ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ, ಇದು ಅಷ್ಟೊಂದು ಸ್ವೀಟ್ ಇರಲ್ಲ, ಲೈಟಾಗಿರುತ್ತೆ ಸ್ವೀಟು, ಬಟ್ ಬೀಜ ತುಂಬ ಗಟ್ಟಿ ಇರುತ್ತೆ. ಇದು ನೋಡಿ ಎಲ್ಲ ಕಡೆ ಮಳ್ಳೆ ಹೂವಿನ ಗಿಡ ಫುಲ್ ಹಬ್ಬಿಟ್ಟಿದೆ. ವಿಡಿಯೋನ ಯಾರೂ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಲಾಸ್ಟ್ವರೆಗೂ ನೋಡಿ. ಇದು ಸೂಜಿ ಮಲ್ಲಿಗೆ ಹೂವು. ಇದು ಮಳ್ಳೆ ಹೂವಿಗಿಂತ ತುಂಬ ಘಮ ಇರುತ್ತೆ. ಇದು ಕಣಿಗಿಲೆ ಹೂವು, ಪೂಜೆಗೆಲ್ಲ ಬಳಸ್ತೀವಿ ಇದನ್ನು. ಅದು ಯಾಕೋ ಒಂದು ಡಾರ್ಕ್ ಪಿಂಕು, ಲೈಟ್ ಪಿಂಕು ಆ ಥರ ಆಗಿದೆ. ಒಂದೇ ಗಿಡದಲ್ಲೇ ಕಲರ್ ಸ್ವಲ್ಪ ಶೇಡ್ ಇದೆ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.